ವಿರಾಮದ ನಂತರ ಮತ್ತೆ ಸ್ವಾಗತ. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಆಪ್ತ ಬಣದವರು ಒಂದು ಕಡೆ ಮೀಟಿಂಗ್ ಸೇರಿದರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಒಕ್ಕಲಿಗ ನಾಯಕರು ಸಭೆಯನ್ನ ಸೇರಿದ್ದಾರೆ ಕಾಂಗ್ರೆಸ್ನಲ್ಲಿ. ಅಹಿಂದ ನಾಯಕರ ಸಭೆಯ ಬೆನ್ನಲ್ಲೇ ಒಕ್ಕಲಿಗರ ಸಭೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮೂಲಕ ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆದಿರೋದು. ಸಚಿವರ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತರೆಲ್ಲ ಜಾರಕಿಹೊಳಿ ನಿವಾಸದಲ್ಲಿ ಸೇರಿದ್ರು. ಅದಾದ ನಂತರ ಈಗ ಚಲುವರಾಯಸ್ವಾಮಿ ಮನೆಯಲ್ಲಿ ಎಲ್ಲ ಒಕ್ಕಲಿಗ ನಾಯಕರು ಸೇರಿದ್ದಾರೆ. ಉದ್ದೇಶ ಏನು ಹಾಗಿದ್ರೆ, ಇವರೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ? ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾರೆ, ನಾವು ಕೂಡ ಮಾಡ್ತೀವಿ ಅಂತ ಇವರು ಹೇಳ್ತಿದ್ದಾರಾ? ಇದು ಆರಂಭವ ಹಾಗಿದ್ರೆ ಅಧಿಕಾರದ ವಿಚಾರವಾಗಿ ಇಬ್ಬಾಗ ಆಗೋದಕ್ಕೆ ಕಾಂಗ್ರೆಸ್ ಪಾರ್ಟಿ? ಬಿಜೆಪಿಯವರು ಮಾಡಿದಂಥ ಅವಾಂತರನೇ ಇವತ್ತಿವೆಲ್ಲ ಆಗ್ಲಿಕ್ಕೆ ಕಾರಣ. ಬಿಜೆಪಿಯವರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಗ KSRTC ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಬಿಜೆಪಿಯವರು ಮಾಡಿದಂಥ ಅವಾಂತರದಿಂದ ಇವೆಲ್ಲ ನೀವು ಹಾಕಿ ಬೇಡ ಅಂತ ಹೇಳಲ್ಲ, ಅದನ್ನು ಹಾಕಿ. ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಪರಿಷ್ಕರಣೆ ಆಗಿರಲಿಲ್ಲ. ಡೀಸೆಲ್ ಎಷ್ಟು ಜಾಸ್ತಿ ಆಗಿದೆ, ವೇರ್ ಆ್ಯಂಡ್ ಟೈರ್ ಎಷ್ಟು ಜಾಸ್ತಿ ಆಗಿದೆ, ನೌಕರಿಗೆ 7th ಪೇ ಕಮಿಷನ್ ಎಷ್ಟಾಗಿದೆ. ಸೊ ಈ 15 ವರ್ಷದ ನಂತರ ಸರ್ಕಾರ ಇಷ್ಟು ಜಾಸ್ತಿ ಮಾಡಿದೆ ಅಂತ ಅದನ್ನು ಹಾಕಿ. ಇದನ್ನು ಹಾಕಲ್ಲ ಅದೊಂದು ಹಾಕ್ತೀನಿ ಅಂತ ಅಂದರೆ ಏನರಪ್ಪ ನಿಮ್ಮ ಧರ್ಮ? ಅಯ್ಯೋ ಆಯ್ತು, ನೆಕ್ಸ್ಟ್ ಹೇಳಿ. ಸೊ ನನಗೆ ಯಾರನ್ನ ಗೆಸ್ಟ್ ಕರಿಬೇಕು, ಯಾವತ್ತು ಡೇಟನ್ನು ನಿಗದಿ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಆಗಿದೆ. ಅದರ ಸ್ವರೂಪ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದರಿಂದ ನಾನು 4-5 ದಿವಸ ಟೈಮ್ ತೊಗೊಂಡಿದ್ದೀನಿ. ಸೊ ವಿರಾಮದ ನಂತರ ಮತ್ತೆ ಸ್ವಾಗತ. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಆಪ್ತ ಬಣದವರು ಒಂದು ಕಡೆ ಮೀಟಿಂಗ್ ಸೇರಿದರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಒಕ್ಕಲಿಗ ನಾಯಕರು ಸಭೆಯನ್ನ ಸೇರಿದ್ದಾರೆ ಕಾಂಗ್ರೆಸ್ನಲ್ಲಿ. ಅಹಿಂದ ನಾಯಕರ ಸಭೆಯ ಬೆನ್ನಲ್ಲೇ ಒಕ್ಕಲಿಗರ ಸಭೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮೂಲಕ ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆದಿರೋದು. ಸಚಿವರ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತರೆಲ್ಲ ಜಾರಕಿಹೊಳಿ ನಿವಾಸದಲ್ಲಿ ಸೇರಿದ್ರು. ಅದಾದ ನಂತರ ಈಗ ಚಲುವರಾಯಸ್ವಾಮಿ ಮನೆಯಲ್ಲಿ ಎಲ್ಲ ಒಕ್ಕಲಿಗ ನಾಯಕರು ಸೇರಿದ್ದಾರೆ. ಉದ್ದೇಶ ಏನು ಹಾಗಿದ್ರೆ, ಇವರೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ? ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾರೆ, ನಾವು ಕೂಡ ಮಾಡ್ತೀವಿ ಅಂತ ಇವರು ಹೇಳ್ತಿದ್ದಾರಾ? ಇದು ಆರಂಭವ ಹಾಗಿದ್ರೆ ಅಧಿಕಾರದ ವಿಚಾರವಾಗಿ ಇಬ್ಬಾಗ ಆಗೋದಕ್ಕೆ ಕಾಂಗ್ರೆಸ್ ಪಾರ್ಟಿ? ಬಿಜೆಪಿಯವರು ಮಾಡಿದಂಥ ಅವಾಂತರನೇ ಇವತ್ತಿವೆಲ್ಲ ಆಗ್ಲಿಕ್ಕೆ ಕಾರಣ. ಬಿಜೆಪಿಯವರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಗ KSRTC ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಬಿಜೆಪಿಯವರು ಮಾಡಿದಂಥ ಅವಾಂತರದಿಂದ ಇವೆಲ್ಲ ನೀವು ಹಾಕಿ ಬೇಡ ಅಂತ ಹೇಳಲ್ಲ, ಅದನ್ನು ಹಾಕಿ. ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಪರಿಷ್ಕರಣೆ ಆಗಿರಲಿಲ್ಲ. ಡೀಸೆಲ್ ಎಷ್ಟು ಜಾಸ್ತಿ ಆಗಿದೆ, ವೇರ್ ಆ್ಯಂಡ್ ಟೈರ್ ಎಷ್ಟು ಜಾಸ್ತಿ ಆಗಿದೆ, ನೌಕರಿಗೆ 7th ಪೇ ಕಮಿಷನ್ ಎಷ್ಟಾಗಿದೆ. ಸೊ ಈ 15 ವರ್ಷದ ನಂತರ ಸರ್ಕಾರ ಇಷ್ಟು ಜಾಸ್ತಿ ಮಾಡಿದೆ ಅಂತ ಅದನ್ನು ಹಾಕಿ. ಇದನ್ನು ಹಾಕಲ್ಲ ಅದೊಂದು ಹಾಕ್ತೀನಿ ಅಂತ ಅಂದರೆ ಏನರಪ್ಪ ನಿಮ್ಮ ಧರ್ಮ? ಅಯ್ಯೋ ಆಯ್ತು, ನೆಕ್ಸ್ಟ್ ಹೇಳಿ. ಸೊ ನನಗೆ ಯಾರನ್ನ ಗೆಸ್ಟ್ ಕರಿಬೇಕು, ಯಾವತ್ತು ಡೇಟನ್ನು ನಿಗದಿ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಆಗಿದೆ. ಅದರ ಸ್ವರೂಪ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದರಿಂದ ನಾನು 4-5 ದಿವಸ ಟೈಮ್ ತೊಗೊಂಡಿದ್ದೀನಿ. ಸೊ ವಿರಾಮದ ನಂತರ ಮತ್ತೆ ಸ್ವಾಗತ. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಆಪ್ತ ಬಣದವರು ಒಂದು ಕಡೆ ಮೀಟಿಂಗ್ ಸೇರಿದರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಒಕ್ಕಲಿಗ ನಾಯಕರು ಸಭೆಯನ್ನ ಸೇರಿದ್ದಾರೆ ಕಾಂಗ್ರೆಸ್ನಲ್ಲಿ. ಅಹಿಂದ ನಾಯಕರ ಸಭೆಯ ಬೆನ್ನಲ್ಲೇ ಒಕ್ಕಲಿಗರ ಸಭೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮೂಲಕ ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆದಿರೋದು. ಸಚಿವರ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತರೆಲ್ಲ ಜಾರಕಿಹೊಳಿ ನಿವಾಸದಲ್ಲಿ ಸೇರಿದ್ರು. ಅದಾದ ನಂತರ ಈಗ ಚಲುವರಾಯಸ್ವಾಮಿ ಮನೆಯಲ್ಲಿ ಎಲ್ಲ ಒಕ್ಕಲಿಗ ನಾಯಕರು ಸೇರಿದ್ದಾರೆ. ಉದ್ದೇಶ ಏನು ಹಾಗಿದ್ರೆ, ಇವರೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ? ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾರೆ, ನಾವು ಕೂಡ ಮಾಡ್ತೀವಿ ಅಂತ ಇವರು ಹೇಳ್ತಿದ್ದಾರಾ? ಇದು ಆರಂಭವ ಹಾಗಿದ್ರೆ ಅಧಿಕಾರದ ವಿಚಾರವಾಗಿ ಇಬ್ಬಾಗ ಆಗೋದಕ್ಕೆ ಕಾಂಗ್ರೆಸ್ ಪಾರ್ಟಿ?
BJPಯವರು ಮಾಡಿದಂಥ ಅವಾಂತರನೇ ಇವತ್ತಿವೆಲ್ಲ ಆಗ್ಲಿಕ್ಕೆ ಕಾರಣ. BJPಯವರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಗ KSRTCಲಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ BJPಯವರು ಮಾಡಿದಂಥ ಅವಾಂತರದಿಂದ ಇವೆಲ್ಲ ನೀವು ಹಾಕಿ ಬೇಡ ಅಂತ ಹೇಳಲ್ಲ, ಅದನ್ನು ಹಾಕಿ. ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಪರಿಷ್ಕರಣೆ ಆಗಿರಲಿಲ್ಲ, ಡೀಸೆಲ್ ಎಷ್ಟು ಜಾಸ್ತಿ ಆಗಿದೆ, ವೇರ್ ಆ್ಯಂಡ್ ಟೈರ್ ಎಷ್ಟು ಜಾಸ್ತಿ ಆಗಿದೆ, ನೌಕರಿಗೆ 7th ಪೇ ಕಮಿಷನ್ ಎಷ್ಟಾಗಿದೆ. ಸೊ ಈ 15 ವರ್ಷದ ನಂತರ ಸರ್ಕಾರ ಇಷ್ಟು ಜಾಸ್ತಿ ಮಾಡಿದೆ ಅಂತ ಅದನ್ನು ಹಾಕಿ. ಇದನ್ನು ಹಾಕಲ್ಲ ಅದೊಂದು ಹಾಕ್ತೀನಿ ಅಂತ ಅಂದರೆ ಏನರಪ್ಪ ನಿಮ್ಮ ಧರ್ಮ? ಅಯ್ಯೋ ಆಯ್ತು, ನೆಕ್ಸ್ಟ್ ಹೇಳಿ. ಸೊ ನನಗೆ ಯಾರನ್ನ ಗೆಸ್ಟ್ ಕರಿಬೇಕು, ಯಾವತ್ತು ಡೇಟನ್ನು ನಿಗದಿ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಆಗಿದೆ. ಅದರ ಸ್ವರೂಪ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದರಿಂದ ನಾನು 4-5 ದಿವಸ ಟೈಮ್ ತೊಗೊಂಡಿದ್ದೀನಿ. ಸೊ ವಿರಾಮದ ನಂತರ ಮತ್ತೆ ಸ್ವಾಗತ. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಆಪ್ತ ಬಣದವರು ಒಂದು ಕಡೆ ಮೀಟಿಂಗ್ ಸೇರಿದರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಒಕ್ಕಲಿಗ ನಾಯಕರು ಸಭೆಯನ್ನ ಸೇರಿದ್ದಾರೆ ಕಾಂಗ್ರೆಸ್ನಲ್ಲಿ. ಅಹಿಂದ ನಾಯಕರ ಸಭೆಯ ಬೆನ್ನಲ್ಲೇ ಒಕ್ಕಲಿಗರ ಸಭೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮೂಲಕ ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆದಿರೋದು ಸಚಿವರ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತರೆಲ್ಲ ಜಾರಕಿಹೊಳಿ ನಿವಾಸದಲ್ಲಿ ಸೇರಿದ್ರು. ಅದಾದ ನಂತರ ಈಗ ಚಲುವರಾಯಸ್ವಾಮಿ ಮನೆಯಲ್ಲಿ ಎಲ್ಲ ಒಕ್ಕಲಿಗ ನಾಯಕರು ಸೇರಿದ್ದಾರೆ. ಉದ್ದೇಶ ಏನು ಹಾಗಿದ್ರೆ? ಇವರೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ? ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾರೆ, ನಾವು ಕೂಡ ಮಾಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರಾ? ಇದು ಆರಂಭವ ಹಾಗಿದ್ರೆ ಅಧಿಕಾರದ ವಿಚಾರವಾಗಿ ಇಬ್ಬಾಗ ಆಗೋದಕ್ಕೆ ಕಾಂಗ್ರೆಸ್ ಪಾರ್ಟಿ? BJPಯವರು ಮಾಡಿದಂಥ ಅವಾಂತರನೇ ಇವತ್ತಿವೆಲ್ಲ ಆಗ್ಲಿಕ್ಕೆ ಕಾರಣ. BJPಯವರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಗ KSRTCಲಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ BJPಯವರು ಮಾಡಿದಂಥ ಅವಾಂತರದಿಂದ ಇವೆಲ್ಲ ನೀವು ಹಾಕಿ ಬೇಡ ಅಂತ ಹೇಳಲ್ಲ, ಅದನ್ನು ಹಾಕಿ. ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಪರಿಷ್ಕರಣೆ ಆಗಿರಲಿಲ್ಲ, ಡೀಸೆಲ್ ಎಷ್ಟು ಜಾಸ್ತಿ ಆಗಿದೆ, ವೇರ್ ಆ್ಯಂಡ್ ಟೈರ್ ಎಷ್ಟು ಜಾಸ್ತಿ ಆಗಿದೆ, ನೌಕರಿಗೆ 7th ಪೇ ಕಮಿಷನ್ ಎಷ್ಟಾಗಿದೆ. ಸೊ ಈ 15 ವರ್ಷದ ನಂತರ ಸರ್ಕಾರ ಇಷ್ಟು ಜಾಸ್ತಿ ಮಾಡಿದೆ ಅಂತ ಅದನ್ನು ಹಾಕಿ. ಇದನ್ನು ಹಾಕಲ್ಲ ಅದೊಂದು ಹಾಕ್ತೀನಿ ಅಂತ ಅಂದರೆ ಏನರಪ್ಪ ನಿಮ್ಮ ಧರ್ಮ? ಅಯ್ಯೋ ಆಯ್ತು, ನೆಕ್ಸ್ಟ್ ಹೇಳಿ. ಸೊ ನನಗೆ ಯಾರನ್ನ ಗೆಸ್ಟ್ ಕರಿಬೇಕು, ಯಾವತ್ತು ಡೇಟನ್ನು ನಿಗದಿ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಆಗಿದೆ. ಅದರ ಸ್ವರೂಪ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದರಿಂದ ನಾನು 4-5 ದಿವಸ ಟೈಮ್ ತೊಗೊಂಡಿದ್ದೀನಿ. ಸೊ ವಿರಾಮದ ನಂತರ ಮತ್ತೆ ಸ್ವಾಗತ. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಆಪ್ತ ಬಣದವರು ಒಂದು ಕಡೆ ಮೀಟಿಂಗ್ ಸೇರಿದರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಒಕ್ಕಲಿಗ ನಾಯಕರು ಸಭೆಯನ್ನ ಸೇರಿದ್ದಾರೆ ಕಾಂಗ್ರೆಸ್ನಲ್ಲಿ. ಅಹಿಂದ ನಾಯಕರ ಸಭೆಯ ಬೆನ್ನಲ್ಲೇ ಒಕ್ಕಲಿಗರ ಸಭೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮೂಲಕ ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆದಿರೋದು ಸಚಿವರ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತರೆಲ್ಲ ಜಾರಕಿಹೊಳಿ ನಿವಾಸದಲ್ಲಿ ಸೇರಿದ್ರು. ಅದಾದ ನಂತರ ಈಗ ಚಲುವರಾಯಸ್ವಾಮಿ ಮನೆಯಲ್ಲಿ ಎಲ್ಲ ಒಕ್ಕಲಿಗ ನಾಯಕರು ಸೇರಿದ್ದಾರೆ. ಉದ್ದೇಶ ಏನು ಹಾಗಿದ್ರೆ? ಇವರೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದವರಿಗೆ